ಈಗ 6 ಸಬ್ಜೆಕ್ಟ್ ಇತ್ತು, 6 ಟೆಕ್ಸ್ಟ್ ಬುಕ್ ಇತ್ತಲ್ಲ, ಯಾರೋ ಒಬ್ರು 100 ಗಂಟೆ ಬಂದಿರೋನಾಗಲಿ 35 ಆಗಲಿ 6 ಸಬ್ಜೆಕ್ಟ್ನೂ ಒಂದೇ ಒಂದ್ಸಲಿ ಪದ ಸಹಿತ ಪದ ಯಾರು ಓದ್ದವ್ರಿದ್ರೆ ನಂಗೆ ನಿಮ್ಮ ಶಾಲೆನಲ್ಲ ನಿಮ್ಮ ಸಬ್ಜೆಕ್ಟ್ ನೀವು ಕೊಟ್ಟು ನೋಟ್ಸ್ ಓದ್ತಾರೆ ನಾಳೆ ಈ ಸೆಷನ್ ಇದೆ, ಏನೋ ಬಂತು ಅಯ್ಯೋ ನಾಳೆ ಆಬ್ಜೆಕ್ಟ್ ಹೇಳಕ್ ಕೊಟ್ಟ ಬಂದಿದ್ದೆ. ಓಕೆ, ಇಷ್ಟ ಆಬ್ಜೆಕ್ಟ್ ಸೆಟ್ ಮಾಡಿ, ಅದಕ್ಕೆ ಈ ಗ್ಯಾಪ್ ಸಿಗ್ತಾ ಇಲ್ಲ. ಬಿಹೇವಿಯರ್ ಗೊತ್ತಾಗಬೇಕು, ಕಂಡೀಷನ್ ಸೆಟ್ ಆಗಬೇಕು, ಕ್ರೈಟೀರಿಯಾ ಫೈನಲ್ ಮಾಡಿ. ಈಗ ಸುಮ್ಮನೆ ಜನರದಾಗ 30 ಜನ ಬಂದಿದ್ದಾರೆ ಟ್ರೈನಿಂಗ್, 3 ಗಂಟೆ ಟ್ರೈನಿಂಗ್. 3 ಗಂಟೆ ಆದ್ಮೇಲೆ ಅವ್ರು ಏನಾಗಬೇಕು ಅನ್ನೋದನ್ನ ನಾನು ಮೊದಲೇ ಡಿಸೈಡ್ ಮಾಡ್ಕೊಂಡ್ ಬಂದಿರ್ಬೇಕು. ಅದೇ ಆಬ್ಜೆಕ್ಟಿವ್. ಅದನ್ನ ಇಲ್ಲಲ್ಲ ಬರದಿರಬೇಕು. ಸೊ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ ಇಸ್ ಎ ರಿಟರ್ನ್ ಸ್ಟೇಟ್ಮೆಂಟ್. ಹಲೋ ದಯವಿಟ್ಟು ನನ್ನ ಜೊತೆಲಿ ತುಂಬಾ ಸುಲಭ ಮಾಡ್ತಾ ಇದ್ದೀನಿ, ಟೆಕ್ನಿಕಲ್ ಆಗಿ ಹೋಗೋದ್ಬೇಡ. ಟ್ರೈನಿಂಗ್ ಆಗುವುದಕ್ಕೆ ಮುಂಚೆಯೇ ಟ್ರೈನರು ತಾನು ಏನು ಬದಲಾವಣೆಯನ್ನು ತರುತ್ತೇನೆ ಎಂದು ಈಗಲೇ ಬರೆದಿಡಬೇಕು. ಆದರೆ ಈ ಬದಲಾವಣೆಯನ್ನು ಅವರು ಹೋಗುವಾಗ, ತರಬೇತಿ ಮುಗಿದಾಗ ಎಲ್ಲರೂ ತೋರಿಸಬೇಕು. ಹೇಗೆ ತೋರಿಸಬೇಕು ಎಂದು ಬರೆದಿಡಬೇಕು. ಎಷ್ಟು ಜನ ತೋರಿಸ್ಬೇಕು? ವೆರಿ ಗುಡ್ ಜನ, ವೆರಿ ಗುಡ್, ಅರ್ಥ ಆಗೋಯ್ತು ಎಲ್ರೂ. ನೀವು ನಮ್ಮ ಶಾಲೆಯಲ್ಲಿ ಈ ಸಲ 3 ಜನನಾರು 90 ಮೇಲೆ ತಗೊಂಡ್ಬಿಟ್ರೆ ನಾನು ಪಾಠ ಮಾಡಿದ್ದಕ್ಕೆ ಅರ್ಥ ಆಯ್ತು ಅಂದ್ರೆ ಇನ್ನುಳಿದವ್ರು ಬೇಡ ಬಿಡ. ಇದೆಲ್ಲ ಆಬ್ಜೆಕ್ಟಿವ್. ಐವೋ ಅಂದ್ರೆ ಇದಲ್ಲ. ಐವೋ ಬರೀಬೇಕಾರೆ ಎಲ್ಲರೂ ಪಾಸ್ ಆಗಬೇಕು. ಅದರಲ್ಲಿ ಅರ್ಧ ಜನ 60 ಮೇಲೆ ತೆಗಿಬೇಕು, 25 ಜನ 70 ಮೇಲೆ ತೆಗಿಬೇಕು, 10 ಜನ 90 ಮೇಲೆ ಬರೀರಿ. ಅಬ್ಜೆಕ್ಷನ್ ಇಲ್ಲ, ನಂದೇ ಅಬ್ಜೆಕ್ಟ್, ಐ ವುಡ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಬಟ್ ಎಲ್ಲರಿಗೂ ಬರೀಬೇಕು. 25 ಜನದಲ್ಲಿ 15 ಜನ ಪಾಸ್ ಆಗಬೇಕು, ಇನ್ನು 10 ಜನ ಫೇಲ್ ಆದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಅಥವಾ ಅದ್ರ ಬಗ್ಗೆ ಏನು ಮುಖವಾಗಿ ಮಾತಾಡೋದಿಲ್ಲ, ಆಗಲ್ಲ. ಎಲ್ರಿಗೂ ಪಾಠ ಮಾಡಿದ್ರಿ, ಎಲ್ರಿಗೂ ಏನಾದ್ರೂ ಒಂದು ಆಗಬೇಕು. 5 ಐಟಮ್ ಮಾಡಿದ್ರಿ, 3 ಐಟಮ್ ತಿನ್ನಲ್ಲ ಮೊದಲಿರೋರೊಬ್ರು, ಬಟ್ 2 ತಿಂದು ಹೊಟ್ಟೆ ತುಂಬಬೇಕು. ಹೊಟ್ಟೆ ತುಂಬೋದು ಅನ್ನೋದು ಮಿನಿಮಮ್ ಕ್ರೈಟೀರಿಯಾ. ಅದರಿಂದ ಎಲ್ರಿಗೂ ಬರೀಬೇಕು ಒಂದ್ಸಲ. ಆಮೇಲೆ ಬೇಕಾದ್ರೆ ಕೇಟರ್ ಮಾಡಿ, ಫೇಸ್ ಮಾಡಿ, ಇವ್ರು ಇಷ್ಟ ಹಿಂಗೆ, ಇವ್ರು ಇಷ್ಟ ಹಿಂಗೆ, ಇವ್ರು ಇಷ್ಟ ಹಿಂಗೆ. ಅರ್ಧ ಜನರು ಸ್ವೀಟ್ ತಿನ್ಬೇಕು. ಸ್ವೀಟ್ 2 ಮಾಡಿದ್ರಿ, ಪಾಯಸ ಲೈಟ್ ಆಗಿದೆ, ದ್ರವ, ಲಿಕ್ವಿಡ್, ಎಲ್ಲರೂ ಪಾಯಸ ಕುಡಿದ್ರು, ಎಲ್ಲರೂ ಪಾಯಸ ಕುಡಿದ್ರು. ಶುಗರ್ ಇರೋರು ಸ್ವೀಟ್ ತಿನ್ನೋದು ಬಿಡಬೇಕಾರೆ ಆಯ್ತಾ, ಜಾಮೂನು, ಆದ್ರೆ ಪಾಯಸ ಕುಡಿ. ಯಾಕಂದ್ರೆ ಸ್ವೀಟ್ ಕಮ್ಮಿ ಹಾಕಿದೀನಿ, ಶುಗರ್ ಇದ್ದವ್ರು 3 ಜನ ಇದ್ದಾರೆ ಕೇಳ್ಕೊಂಡು. ಈ ತರ ಎಲ್ಲರಿಗೂ ಆಗುವ, ಕೆಲವರಿಗೆ ಬೇರೆ ಬೇರೆಯಾಗುವ ಸ್ಪಂದಿಸುವ, ಎಲ್ಲರಲ್ಲೂ ಏನಾದರೂ ಒಂದು ಟರ್ಮಿನಲ್ ಬಿಹೇವಿಯರ್ ನಡೆಯುವ, ಟ್ರೈನಿಂಗಿಗೆ ಮುಂಚೆಯೇ ಬರೆಯುವ, ಟ್ರೈನರ್ ಬರೆಯುವ, ಈ ಬರದದ್ದನ್ನು ನಿಜವೇ ಎಂದು ನಂಬುವಂತೆ ಟ್ರೈನಿಂಗ್ ಮುಗಿದ ಮೇಲೆ ಅವರೆಲ್ಲರೂ ಅವರವರಿಗೆ ಬರದದ್ದನ್ನು ತೋರಿಸುವ ಅಂಥ ವಾಕ್ಯ ಬರೆಯೋದಿದೆಯಲ್ಲ, ಅದೇ ಅಯ್ಯೋ. ಅರ್ಥ ಆದ್ರೆ ಅಯ್ಯೋ, ಅರ್ಥ ಅಂತಿದ್ರೆ ಅಯ್ಯಯ್ಯೋ.